उसके संसर्ग संपर्क में आने वाला 5 तत्वों का शरीर ಮತ್ತೆ ಅದರ ಸಂಸರ್ಗದಲ್ಲಿ ಬರುವಂತ 5 ತತ್ವಗಳ ಶರೀರ पावन बनेगा। ಪಾವನ ಆಗ್ಬೇಕು। तो बाप तो आपे ही सुनावेंगे। ಆದ್ರಿಂದ ತಂದೆ ಸ್ವತಃ ಹೇಳ್ತಾರೆ। उनसे प्रश्न करने की भी दरकार नहीं रहती है। ಅವರನ್ನು ಪ್ರಶ್ನೆ ಕೇಳುವಂತ ಅವಶ್ಯಕತೆನೂ ಇರೋದಿಲ್ಲ। प्रश्न उठना ही नहीं चाहिए। ಪ್ರಶ್ನೆ ಉತ್ಪನ್ನನೇ ಆಗ್ಬಾರ್ದು। परंतु माया है ना, ಆದ್ರೆ ಮಾಯಾ ಆಗಿದೆ ಅಲ್ವಾ? तो माया ಆದ್ರಿಂದ ಮಾಯೆ माया रावण क्या करता है? ಮಾಯಾ ರಾವಣ ಏನ್ ಮಾಡುತ್ತೆ? माया रावण उकसाता है। ಮಾಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಉರಿದುಂಬಿಸುತ್ತೆ। ಮಾಯಾ ರಾವಣ ಉರಿದುಂಬಿಸುತ್ತೆ। माया रावण उकसाता रहता है। ಮಾಯಾ ರಾವಣ ಉರಿದುಂಬಿಸ್ತಾ ಇರ್ತಾನೆ। अपनी मत निकालते हैं। ತನ್ನ ಮತವನ್ನು ಅವರು ಹೊರಪಡಿಸ್ತಿರ್ತಾರೆ, ಅಂದ್ರೆ ಅದನ್ನ ತೆಗಿತಿರ್ತಾರೆ। नहीं तो ಇಲ್ಲ ಅಂದ್ರೆ मनमत निकालने ही नहीं चाहिए। ಮನ್ಮತ ಇರ್ಲೇಬಾರ್ದು। और कोई की मत पर चलना ही नहीं चाहिए। ಬಾಕಿ ಯಾರ ಮತದಂತೆ ಕೂಡ ನಡಿಲೇಬಾರ್ದು। जो बाबा कहे ಬಾಬಾ ಏನ್ ಹೇಳ್ತಾರೋ वही ಅದೇ सत्य वचन। ಅದೇ ಸತ್ಯವಚನ। ये तो भक्ति मार्ग हो गया। ಇದಂತೂ ಭಕ್ತಿ ಮಾರ್ಗ ಆಗೋಯ್ತು। है? नहीं हो गया? ಆಗಿಲ್ವಾ? भक्ति मार्ग नहीं हो गया? ಭಕ್ತಿ ಮಾರ್ಗ ಆಗಿಲ್ವಾ? अरे हो गया कि नहीं हो गया? ಅರೆ ಆಗ್ಬಿಡುತ್ತಾ ಇಲ್ಲಾಂದ್ರೆ ಆಗಿಲ್ವಾ? अगर जो भी कहे और वो ही सुनने वाला सत्य वचन करता जाए, ಈಗ ಏನೆಲ್ಲ ಹೇಳ್ತಾರೋ ಅದೇ ಕೇಳೋರು ಸತ್ಯವಚನ್ ಅಂತ ಹೇಳಿ ಹೇಳ್ತಾ ಬಂದ್ರು, तो भक्ति मार्ग नहीं हुआ। ಆಗ ಭಕ್ತಿ ಮಾರ್ಗ ಆಗಿಲ್ವಾ? क्यों नहीं हुआ? ಯಾಕಾಗಿಲ್ಲ? बाप जो भी कहते हैं सच है। या तो ये कहे कि सत्य बाप आया हुआ नहीं है, ಇಲ್ಲಾಂದ್ರೆ ಈ ಮಾತನ್ನ ಹೇಳಿ ಏನು ಅಂದ್ರೆ ಸತ್ಯವಾಗಿರುವಂತ ತಂದೆ ಬಂದಿಲ್ಲ। और या तो ये कहे ಇಲ್ಲ ಅಂತ ಹೇಳಿದ್ರೆ ಈ ಮಾತನ್ನ ಹೇಳಿ सत्य बाप आया हुआ। सत्य बाप आया हुआ है। ಸತ್ಯವಾಗಿರುವಂತ ತಂದೆ ಬಂದಿದ್ದಾರೆ। दो बातों में से एक ही बात हो सकती है। ಎರಡು ಮಾತುಗಳಲ್ಲಿ ಒಂದೇ ಮಾತು ಇರ್ಲಿಕ್ಕೆ ಸಾಧ್ಯ। गॉड फादर ट्रुथ कहा जाता है। ಗಾಡ್ ಫಾದರ್ ಸತ್ಯವಾದವರು ಅಂತ ಹೇಳಿ ಹೇಳಲಾಗುತ್ತೆ। गॉड इज ट्रुथ कहा जाता है। ಭಗವಂತನ್ಗೆ ಸತ್ಯವಾದವರು ಅಂತ ಹೇಳಿ ಹೇಳಲಾಗುತ್ತೆ। तो या तो सत्यम शिवम सुंदरम आया हुआ है, ಇಲ್ಲಾಂದ್ರೆ ಒಂದೇನು ಅಂದ್ರೆ ಸತ್ಯಂ ಶಿವಂ ಸುಂದರಂ ಬಂದಿದ್ದಾರೆ। ये मान लेना चाहिए। ಈ ಮಾತನ್ನು ಸ್ವೀಕಾರ ಮಾಡ್ಕೊಂಡ್ಬಿಡ್ಬೇಕು। या तो नहीं मानते। ಇಲ್ಲ ಅಂತ ಹೇಳಿದ್ರೆ ಸ್ವೀಕಾರ ಮಾಡ್ಕೊಳೋದಿಲ್ಲ। अगर संशय है इस बात में, ಒಂದ್ ವೇಳೆ ಈ ಮಾತಿನ ಬಗ್ಗೆ ಸಂಶಯ ಇದೆ ಅಂದ್ರೆ इस बात में ಯಾವ ಮಾತಿನ ಬಗ್ಗೆ? बाप आया हुआ है कि नहीं? कि बाप शायद ऐसा लगता है कि बाप ये बाप नहीं है। ಮೋಸ್ಟ್ಲಿ ತಂದೆ ನೋಡಿ ತಂದೆ ಅಂತ ಅನ್ನಿಸ್ತಾ ಇಲ್ಲ, ತಂದೆ ಅಲ್ಲ ಇವರು, कुछ घोटाला है। ಏನೋ ಇದಿದೆ, ಗಡ್ಬಡಿದೆ। तो संशय पैदा हो सकता है। ಆಗ ಸಂಶಯ ಅನ್ನೋದು ಉತ್ಪನ್ನ ಆಗ್ಬೋದು। नहीं तो संशय का कोई सवाल ಇಲ್ಲ ಅಂತ ಹೇಳಿದ್ರೆ ಸಂಶಯಗಾಗಿರುವಂತ ಪ್ರಶ್ನೆ पैदा नहीं होता। ಉತ್ಪನ್ನನೇ ಆಗೋದಿಲ್ಲ। तो बाबा जो कहे सो सत्य होना चाहिए। ಆದ್ರಿಂದ ಬಾಬಾ ಏನಂದ್ರೆ ಕೂಡ ಅದು ಸತ್ಯ ಅಂತ ಹೇಳಿ ಹೇಳಬೇಕು। जो मनुष्य कहते हैं वो झूठ है।
ಮನುಷ್ಯರೇನು ಹೇಳ್ತಾರೋ ಅದು ಸುಳ್ಳು ಅಂತ ಹೇಳಿ ಹೇಳ್ತಿದ್ದಾರೆ. मनुष्यों को प्रश्न उठेंगे, ಮನುಷ್ಯರಿಗೆ ಪ್ರಶ್ನೆ ಅನ್ನೋದು ಉತ್ಪನ್ನ ಆಗತ್ತೆ. क्या? ಏನು? एक होती है देवात्मा, ಒಬ್ರಾಗಿರ್ತಾರೆ ದೇವಾತ್ಮ, एक होती है मनुष्यात्मा. मनुष्य आत्मा. ಒಬ್ರಾಗಿರ್ತಾರೆ ಮನುಷ್ಯಾತ್ಮ. देवात्मा और मनुष्य आत्मा में क्या अंतर है? ದೇವಾತ್ಮ ಮತ್ತೆ ಮನುಷ್ಯಾತ್ಮರಲ್ಲಿ ಏನ್ ವ್ಯತ್ಯಾಸ? मनुष्यात्मा को प्रश्न. देवात्मा का मन चलायमान नहीं होता, ದೇವಾತ್ಮದ ಮನಸ್ಸು ಚಲಾಯಮಾನ ಅಂದ್ರೆ ಚಂಚಲ ಆಗಿರೋದಿಲ್ಲ. अमन हो जाते हैं. ಅಮನ್ನ ಆಗ್ಬಿಡ್ತಾರೆ. इच्छा मात्रम अविद्या. ಇಚ್ಛಾ ಮಾತ್ರಂ ಅವಿದ್ಯಾ. और मनुष्यों को ಮತ್ತೆ ಮನುಷ್ಯರಿಗೆ मन होता है. ಮನಸ್ಸಿರುತ್ತೆ. तो बोला ಆದ್ರಿಂದ ಹೇಳಿದ್ರು बाप तो सत्य बात बता करके सत्य की स्थापना करते हैं. ತಂದೆಯಂತೂ ಸತ್ಯವಾಗಿರುವಂತ ಮಾತನ್ನು ಹೇಳಿ ಸತ್ಯುಗದ ಸ್ಥಾಪನೆಯನ್ನು ಮಾಡ್ತಾರೆ. झूठ खंड की स्थापना कौन करता है? ಆಗ ಸುಳ್ಳು ಖಂಡದ ಸ್ಥಾಪನೆಯನ್ನು ಯಾರು ಮಾಡ್ತಾರೆ? रावण झूठी बातें बता करके झूठ खंड की स्थापना करता है. ರಾವಣ ಸುಳ್ಳು ಮಾತನ್ನು ಹೇಳಿ ಸುಳ್ಳು ಖಂಡದ ಸ್ಥಾಪನೆಯನ್ನು ಮಾಡ್ತಾನೆ. रावण के रूप है अनेक, ರಾವಣನ ರೂಪ ಆಗಿದೆ ಅನೇಕ, और बाप का रूप है ಮತ್ತೆ ತಂದೆಯ ರೂಪ एक. ಒಂದು. एक रूप कैसे है? ಒಂದು ರೂಪ ಹೇಗೆ? मुकर्रर रूप से क्योंकि एक व्यापी बन करके आता है. ಯಾಕೆ ಅಂತ ಹೇಳಿದ್ರೆ ಏಕವ್ಯಾಪಿಯಾಗಿ ಬರ್ತಾರೆ. मुकर्रर रथ में आता है. ಮುಖರ ರಥದಲ್ಲಿ ಬರ್ತಾರೆ. इसलिए ಆದ್ರಿಂದ गॉड इज वन कहा जाता है. ಗಾಡ್ ಇಸ್ ಒನ್ ಅಂತ ಹೇಳಿ ಹೇಳಲಾಗುತ್ತೆ. रावण के 10 रूप है. ರಾವಣನ 10 ರೂಪಗಳಿದೆ. दुनिया में 10 धर्म फैले हुए हैं ಪ್ರಪಂಚದಲ್ಲಿ 10 ಧರ್ಮಗಳು ಹರಡಿದೆ. मोटे मोटे रूप में. तो 10 प्रकार की बातें सुनाते हैं. ಅಂದ್ರೆ ದೊಡ್ಡ ರೂಪದಲ್ಲಿ ನೋಡಕ್ ಹೋದ್ರೆ ಅಂದ್ರೆ ಮುಖ್ಯವಾದ 10 ಧರ್ಮಗಳು. ಆದ್ರಿಂದ 10 ಆ ಮತಗಳು ಹರಡಿದೆ. आप सत्य बात सुनाते हैं तो सभी का फायदा होता है. ತಂದೆ ಸತ್ಯವಾಗಿರುವಂತ ಮಾತನ್ನ ಹೇಳ್ತಾರೆ, ಆಗ ಎಲ್ಲರಿಗೂ ಲಾಭ ಆಗತ್ತೆ. 500-700 करोड़ जो भी मनुष्य मात्र हैं, 500 ಕೋಟಿ 700 ಕೋಟಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ, अथवा जो भी जड़ जंतु हैं, ಇಲ್ಲ ಅಂತ ಹೇಳಿದ್ರೆ ಯಾರೆಲ್ಲ ಯಾವ್ದೆಲ್ಲ ಜಡ ಜಂತುಗಳಿದೆ, चाहे जड़ पेड़ पौधे हो, ಈಗ ಅದು ಜಡ ಗಿಡಗಳು ಮರಗಳಾಗಿರ್ಬೋದು, चाहे कीड़े मकोड़े हो, ಇಲ್ಲ ಅಂತ ಹೇಳಿದ್ರೆ ಹುಳಗಳು ಪಟ್ಟಗಳಾಗಿರ್ಬೋದು, सबका फायदा होता है या किसी का फायदा नहीं होता है? सत्य ಎಲ್ಲರಿಗೂ ಲಾಭ ಆಗತ್ತಾ? ಇಲ್ಲ ಅಂತ ಹೇಳಿದ್ರೆ ಯಾರಿಗೂ. सत्य जब बाप सुनाता है, ಇಲ್ಲಾಂದ್ರೆ ಯಾವಾಗ ತಂದೆ ಸತ್ಯವಾಗಿರುವಂತ ಮಾತನ್ನ ಹೇಳ್ತಾರೋ, सबका फायदा. सत्य बाप जब इस सृष्टि पर आता है तो सबका फायदा होता है. ಸತ್ಯ ತಂದೆ ಯಾವಾಗ ಈ ಸೃಷ್ಟಿಗೆ ಬರ್ತಾರೋ ಆಗ ಎಲ್ಲರಿಗೂ ಲಾಭ ಆಗತ್ತಾ? या कोई रह जाता है? ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಉಳ್ಕೊಂಡ್ಬಿಡ್ತಾರ? सबका फायदा होता है. अणु अणु का फायदा हो जाता है. ಅಣುಗೆ ಲಾಭ ಸಿಕ್ಬಿಡುತ್ತೆ, ಲಾಭ ಆಗ್ಬಿಡುತ್ತೆ. कण कण सतो प्रधान बन जाता है. ಕಣ ಸತೋಪ್ರಧಾನ ಆಗ್ಬಿಡುತ್ತೆ. तो इसमें मुझने की दरकार नहीं रहती है. ಆದ್ರಿಂದ ಇದರಲ್ಲಿ ತಬ್ಬಿಬಾಗುವಂತ ಮಾತು ಇರೋದಿಲ್ಲ.
ये 84 जन्म भी भारतवासियों के लिए है। ಈ 84 ಜನ್ಮಗಳು ಕೂಡ ಭಾರತವಾಸಿಗಳಿಗಾಗಿದೆ. क्या? ಏನು? जिन्होंने 84 जन्म नहीं लिए हैं, ಯಾರು 84 ಜನ್ಮಗಳು ತಗೊಂಡಿಲ್ಲ उनको ढेर प्रश्न पैदा होंगे। ಅವ್ರಿಗೆ ಬಹಳಷ್ಟು ಪ್ರಶ್ನೆಗಳು ಉತ್ಪನ್ನ ಆಗುತ್ತೆ. और जिन्होंने 84 जन्म लिए हैं, ಮತ್ತೆ ಯಾರು 84 ಜನ್ಮಗಳನ್ನು ತಗೊಂಡಿದ್ದಾರೋ, मान लो ब्रह्मा ही है, दादा लेखराज, ಉದಾಹರಣೆಗೆ ಬ್ರಹ್ಮನ್ನೇ ತಗೊಳ್ಳಿ, ದಾದಾ ಲೇಖರಾಜು ಬ್ರಹ್ಮನೇ ಆಗಿದ್ದಾರೆ. ದಾದಾ ಲೇಖರಾಜು तो उनको ಅವ್ರಿಗೆ क्या कहें? ಏನಂತ ಹೇಳೋದು? भारतवासी है ಭಾರತವಾಸಿನ या विदेशी है? ಇಲ್ಲಾಂದ್ರೆ ವಿದೇಶಿನ? हैं? भारतवासी है। भारतवासी है। ಭಾರತವಾಸಿ ಆಗಿದ್ದಾರಾ? भारतवासी होंगे तो भारत बाप को पहचानेंगे कि नहीं पहचानेंगे? ಭಾರತವಾಸಿ ಅಂತ ಹೇಳಿದ್ರೆ ಭಾರತ ತಂದೆಯನ್ನು ತಿಳ್ಕೊಂತಾರ, ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಳೋದಿಲ್ವಾ? हैं? जैसे पहचानेंगे। ಲೇಟಾಗಿ ತಿಳ್ಕೊಂತಾರ. अच्छा, ಅಚ್ಚಾ, बाप ने अपने स्वरूप को पहचाना या नहीं पहचाना? ತಂದೆ ತನ್ನ ಸ್ವರೂಪವನ್ನು ತಿಳ್ಕೊಂಡ್ರ, ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡಿಲ್ವಾ? बाप जिस रूप में बाप बन करके आता है, ತಂದೆ ಯಾವ ರೂಪದಲ್ಲಿ ತಂದೆಯಾಗಿ ಬರ್ತಾರೆ, मुकर्रर रथ में आता है, मनुष्य सृष्टि के पिता में आता है, ಮುಖರ್ ರಥದಲ್ಲಿ ಬರ್ತಾರೆ, ಮನುಷ್ಯ ಸೃಷ್ಟಿಯ ತಂದೆಯಲ್ಲಿ ಬರ್ತಾರೆ. उसने अपने को पहचाना ಅವರು ತನ್ನನ್ನ ತಿಳ್ಕೊಂಡ್ರ? नहीं पहचाना ना? ತಿಳ್ಕೊಂಡಿಲ್ಲ ಅಲ್ವಾ? यज्ञ के आदि में क्या हुआ? ಯಜ್ಞದ ಆದಿಯಲ್ಲಿ ಏನಾಯ್ತು? पूरा पहचाना या नहीं पहचाना? ಪೂರ್ತಿ ತಿಳ್ಕೊಂಡ್ರ, ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡಿಲ್ವಾ? नहीं पहचाना? ತಿಳ್ಕೊಂಡಿಲ್ಲ. नहीं पहचाना ತಿಳ್ಕೊಂಡಿಲ್ಲ तो संशय बुद्धि ಆಗ ಸಂಶಯ ಬುದ್ಧಿ विनश्यति हो गया। ವಿನಶ್ಯತಿ ಆಗ್ಬಿಡ್ತು. माया किसी को छोड़ती नहीं है। ಮಾಯಾ ಯಾರನ್ನು ಕೂಡ ಬಿಡೋದಿಲ್ಲ. इसलिए कहते हैं माया भी सर्वशक्तिवान है ಆದ್ರಿಂದನೇ ಹೇಳ್ತಾರೆ ಮಾಯಾನು ಸರ್ವಶಕ್ತಿವಾನ್ ಆಗಿದೆ, और बाप भी ಮತ್ತೆ ತಂದೆನೂ सर्वशक्तिवान है। ಸರ್ವಶಕ್ತಿವಾನ್ ಆಗಿದ್ದಾರೆ. लेकिन बाप ಆದ್ರೆ ತಂದೆ फिर भी भारतवासियों को ही सुनाते हैं। ಆದ್ರೇನು ಭಾರತವಾಸಿಗಳಿಗೆನೆ ಹೇಳ್ತಾರೆ. क्या? ಏನು? जो विदेश के वासी बन जाते हैं ಯಾರು ವಿದೇಶಿಗೆ ವಾಸಿಗಳಾಗ್ಬಿಡ್ತಾರೆ, या विदेश में ही जन्म जन्मांतर जन्म लेते रहते हैं, ಇಲ್ಲಾಂದ್ರೆ ವಿದೇಶದಲ್ಲೇನೆ ಜನ್ಮ ಜನ್ಮಾಂತರ ಜನ್ಮ ತಗೊಂತಾ ಇರ್ತಾರೆ, या विदेशियों में कन्वर्ट हो जाते हैं, ಇಲ್ಲಾಂದ್ರೆ ವಿದೇಶಿಯಲ್ಲಿ ಕನ್ವರ್ಟ್ ಆಗ್ಬಿಡ್ತಾರೆ, या उनसे प्रभावित हो जाते हैं, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪ್ರಭಾವಿತರಾಗ್ಬಿಡ್ತಾರೆ. उनको नहीं सुनाते हैं। ಅವ್ರಿಗೆ ಹೇಳೋದಿಲ್ಲ. हैं? इसको सुनाते हैं, ಯಾರ್ಗ್ ಹೇಳ್ತಾರೆ? भारतवासियों को ही सुनाते हैं। ಭಾರತವಾಸಿಗಳಿಗೆನೆ ಹೇಳ್ತಾರೆ. इसका क्या मतलब हुआ? ಆದ್ರಿಂದ ಇದಕ್ಕೇನ್ ಅರ್ಥ ಆಯ್ತು? भारत किसे कहते हैं? ಭಾರತ್ ಅಂತ ಹೇಳಿ ಯಾವ್ದಕ್ಕೆ ಹೇಳಲಾಗತ್ತೆ? और भारतवासी किसे कहे? ಮತ್ತೆ ಭಾರತವಾಸಿ ಅಂತ ಹೇಳಿ ಯಾರ್ಗ್ ಹೇಳೋದು? भारत में चैतन्य भारत भारत माता कहा जाता है। ಭಾರತ್ ಮಾತಾ ಅಂತ ಹೇಳಿ ಹೇಳಲಾಗತ್ತೆ. तो श्योर है ಆಗ ಈ ಮಾತು ಖಂಡಿತವಾಗಿದೆ. कि भारत माता कोई विधवा नहीं होगी। ಭಾರತ್ ಮಾತಾ ವಿಧವೆ ಆಗೇನಿರೋದಿಲ್ಲ. क्या होगी? ಏನಾಗಿರ್ತಾರೆ? सदवाई होगी। ಸದ್ವೆನೇ ಆಗಿರ್ತಾರೆ.
ಸುಮಂಗಳಿನೇ ಆಗಿರ್ತಾರೆ. माता का मान आगे रखा जाता है. ಮಾತೆಗೆ ಗೌರವವನ್ನು ಮುಂದೆ ಇಡಲಾಗುತ್ತೆ, ಅವರ ಗೌರವವನ್ನು. भारत में खास, ಭಾರತದಲ್ಲಿ ವಿಶೇಷವಾಗಿ, इसलिए भारत माता कहा जाता है. ಆದ್ರಿಂದನೇ ಭಾರತ ಮಾತಾ ಅಂತ ಹೇಳಲಾಗುತ್ತೆ. बाकी उस माता की सुरक्षा के लिए बाप तो पीछे है ही है. ಬಾಕಿ ಆ ಮಾತೆಯ ಸುರಕ್ಷಣೆಗಾಗಿ ತಂದೆ ಅಂತೂ ಹಿಂದೆ ಇದ್ದೇ ಇದ್ದಾರೆ. क्योंकि बाप आते ही है प्रवृत्ति मार्ग की स्थापना करने. ಯಾಕೆಂದ್ರೆ ತಂದೆ ಬರೋದೇನೆ ಪ್ರವೃತ್ತಿ ಮಾರ್ಗದ ಸ್ಥಾಪನೆಯನ್ನು ಮಾಡಕ್ಕಾಗಿ. उस भारत के जो वासी हैं, ಆ ಭಾರತಿನ ವಾಸಿ ಯಾರಿದ್ದಾರೆ माने ಅಂದ್ರೆ उसमें ही वास करने वाले हैं. ಅದ್ರಲ್ಲೇ ವಾಸ ಮಾಡೋರು. और कोई में उनकी बुद्धि वास ಬೇರೆ ಯಾರಲ್ಲಿ ಕೂಡ ಅವರ ಬುದ್ಧಿ ವಾಸ नहीं करती. ಮಾಡೋದಿಲ್ಲ. एक होता है बुद्धि एक को याद करती है, ಒಂದಾಗಿರುತ್ತೆ ಬುದ್ಧಿ ಒಬ್ಬರನ್ನು ನೆನಪು ಮಾಡುತ್ತೆ, इतनी लवलीन हो जाती है. ಅವರಲ್ಲಿ ಲವ್ಲೀನ್ ಆಗ್ಬಿಡ್ತಾರೆ. और एक बुद्धि ऐसी होती है ಮತ್ತೆ ಒಂದು ಬುದ್ಧಿ ಹೇಗಿರುತ್ತೆ ಅಂದ್ರೆ कि लव में लीन नहीं हो पाती. ಪ್ರೀತಿಯಲ್ಲಿ ಲೀನ ಆಗ್ಲಿಕ್ಕಾಗೋದಿಲ್ಲ, ಮುಳುಗೋಗಕ್ಕಾಗೋದಿಲ್ಲ ಪ್ರೀತಿಯಲ್ಲಿ. अंत समय तक कुछ न कुछ बुद्धि चलायमान होती रहती है. ಅಂತ್ಯದವರೆಗೂ ಬುದ್ಧಿ ಸ್ವಲ್ಪ ಅಟ್ಲೀಸ್ಟು ಅದು ಚಂಚಲ ಆಗ್ತಿರುತ್ತೆ. तो जिनकी बुद्धि और बातों में चलायमान हो जाती है, ಅಂದ್ರೆ ಯಾರ ಬುದ್ಧಿ ಬೇರೆ ಬೇರೆ ಮಾತುಗಳಲ್ಲಿ ಅಂದ್ರೆ ತಂದೆಗಳಲ್ಲಿ ಅದು ನಡೀತಾ ಇರುತ್ತೋ उनकी बातों को सत्य मान लेती है. ಅವರ ಮಾತುಗಳನ್ನು ಸತ್ಯ ಅಂತ ಹೇಳಿ ಸ್ವೀಕಾರ ಮಾಡ್ಕೊಳುತ್ತೆ. और तिरक जाती है. ಮತ್ತೆ ಅದು ಜಾರೋಗ್ಬಿಡ್ತಾರೆ. उनको भारतवासी कहे ಮತ್ತೆ ಅದರಿಂದ ಅವ್ರನ್ನ ಭಾರತವಾಸಿ ಅಂತ ಹೇಳಲಾಗತ್ತಾ, या तिरकने वाली बुद्धि विदेशी कहे. ಇಲ್ಲ ಅಂತ ಹೇಳಿದ್ರೆ ಜಾರೋಗುವಂತ ಬುದ್ಧಿ ವಿದೇಶಿ ಅಂತ ಹೇಳಲಾಗತ್ತಾ. उनको पक्का भारतवासी ಆಗ ಅವ್ರಿಗೆ ಪಕ್ಕಾ ಭಾರತವಾಸಿ ಅಂತ नहीं कहेंगे. ಹೇಳಕ್ ಆಗೋದಿಲ್ಲ. इसलिए बोला ಆದ್ರಿಂದಾನೇ ಹೇಳಿದ್ರು, तुम बच्चे हो देवी देवता सनातन धर्म के पक्के. ಮಕ್ಕಳಾಗಿರುವಂತ ನೀವಾಗಿದ್ದೀರಾ ದೇವಿ ದೇವತಾ ಸನಾತನ ಧರ್ಮದ ಪಕ್ಕ. जो अपने धर्म के पक्के होंगे वो कोई और धर्म में कन्वर्ट होकर ಯಾರು ತನ್ನ ಧರ್ಮದಲ್ಲಿ ಪಕ್ಕ ಆಗಿರ್ತಾರೋ ಅವರು ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿ जा ही नहीं सकते. ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ. इसलिए बोला ಆದ್ರಿಂದಾನೇ ಹೇಳಿದ್ರು कि 84 जन्म भारतवासियों के लिए हैं. 84 ಜನ್ಮಗಳು ಭಾರತವಾಸಿಗಳಿಗಾಗಿದೆ. और कोई को नहीं सुनाते हैं. ಬೇರೆ ಯಾರಿಗೂ ಹೇಳೋದಿಲ್ಲ. वो पूरे 84 जन्म थोड़े ही लेते हैं. ಅವ್ರೇನು 84 ಜನ್ಮ ತಗೊಳೋದಿಲ್ಲ. कौन? ಯಾರು? अच्छा ब्रह्म की आत्मा. ಸರಿ, ಬ್ರಹ್ಮನ ಆತ್ಮ पूरे 15 साल कम है. 50-60 साल कम होते हैं कि नहीं होते? 50-60 ವರ್ಷಗಳು ಕಡಿಮೆ ಆಗುತ್ತಾ? ಇಲ್ಲಾಂದ್ರೆ ಆಗೋದಿಲ್ವಾ? तो कम हो जाते हैं. ಕಡಿಮೆ ಆಗೋಗುತ್ತೆ. लेकिन तो पूरा भारतवासी कहे ಆಗ ಪೂರ್ತಿ ಭಾರತವಾಸಿ ಅಂತ ಹೇಳಕ್ಕಾಗತ್ತಾ? या विदेशियों से प्रभावित होने वाला कहे. ಇಲ್ಲಾಂದ್ರೆ ವಿದೇಶಿಗಳಿಗೆ ಪ್ರಭಾವಿತ ಆಗೋರು ಅಂತ ಹೇಳಲಾಗತ್ತಾ? यज्ञ के आदि में ही ಯಜ್ಞದ ಆದಿಯಲ್ಲಿಯೂ ब्रह्मा की सोल ಬ್ರಹ್ಮನ ಆತ್ಮ दूसरे धर्म में कन्वर्ट होने वाले नारायणों से प्रभावित हो गई या नहीं हो गई? ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂತ ನಾರಾಯಣರಿಗೆ ಪ್ರಭಾವಿತ ಆದ್ರ ಇಲ್ಲಾಂದ್ರೆ ಇಲ್ವಾ? तो उनको भारतवासी नहीं कहते. ಆದ್ರಿಂದ ಅವರನ್ನು ಭಾರತವಾಸಿ ಅಂತ ಹೇಳೋದಿಲ್ಲ. इसलिए मुरली में बोला मैं तुम बच्चों को सुनाने आता हूँ. ಆದ್ರಿಂದ ಮುರಳಿಯಲ್ಲಿ ಹೇಳಲಾಗಿದೆ, ನಾನು ಮಕ್ಕಳಾಗಿರುವಂತ ನಿಮಗೆ ಹೇಳಲಿಕ್ಕೆ ಬರ್ತೀನಿ.
तो बीच में सुन लेता है। ಇವರು ಮಧ್ಯದಲ್ಲಿ ಕೇಳ್ಕೊಂಡ್ಬಿಡ್ತಾರೆ. कौन? ಯಾರು? ब्रह्मा बाबा। ಬ್ರಹ್ಮ ಬಾಬಾ. माना ಅಂದ್ರೆ ब्रह्मा की सोल भी ಬ್ರಹ್ಮನ ಆತ್ಮನು उन बच्चों की लिस्ट में नहीं है ಆ ಮಕ್ಕಳ ಲಿಸ್ಟಲ್ಲಿ ಇಲ್ಲ, जिनको बाप आकर के सुनाता है। ಯಾರಿಗೆ ತಂದೆ ಬಂದು ತಿಳಿಸ್ತಾರೆ. समझदारों को आकर के सुनाएगा, ಯಾರು ತಿಳುವಳಿಕೆ ಇರುತ್ತಲ್ಲ ಯಾರಿಗೆ ಅವ್ರಿಗೆ ಬಂದು ಹೇಳ್ತಾರಾ, या बच्चा बुद्धियों को सुनाएगा। ಇಲ್ಲ ಅಂದ್ರೆ ಮಕ್ಕಳು ಬುದ್ಧಿ ಇರ್ತಲ್ವಾ ಅವ್ರಿಗೆ ತಿಳಿಸ್ತಾರ. समझदार बच्चों को सुनाता है, ಯಾರು ಬುದ್ಧಿಶಾಲಿಯಾಗಿರ್ತಾರೋ ಅವ್ರಿಗೆ ತಿಳಿಸ್ತಾರೆ. किंतु सुनाने वाला जानता है ಯಾಕೆ ಅಂತ ಹೇಳಿದ್ರೆ ಯಾರು ಹೇಳ್ತಾರೋ ಅವ್ರಿಗೆ ಗೊತ್ತಿದೆ कि मेरी बात सुनी हुई पर कौन अमल करेंगे। ನನ್ನ ಮಾತು ಯಾರು ಕೇಳಿರ್ತಾರೋ ಅದನ್ನು ಯಾರು ಪ್ರಾಕ್ಟಿಕಲ್ ಅಲ್ಲಿ ಮಾಡ್ತಾರೆ, और कौन अमल नहीं करेंगे। नहीं करेंगे। ಮತ್ತೆ ಯಾರು ಪ್ರಾಕ್ಟಿಕಲ್ ಅಲ್ಲಿ ಮಾಡೋದಿಲ್ಲ. तो फिर बच्चों को औरों को भी सुनाना है। ಆದ್ರಿಂದ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು. क्या? ಏನು? मेरे तो सब बच्चे हैं, ನನ್ಗಂತೂ ಎಲ್ರೂ ಮಕ್ಕಳೇನೆ, लेकिन मैं सिर्फ ಆದ್ರೆ ನಾನು ಬರೀ अपने बच्चे, कौन से बच्चों को सुनाता हूँ? ಯಾವ ಮಕ್ಕಳಿಗೆ ಹೇಳ್ತೀನಿ, अपने बच्चे। विदेश में कन्वर्ट होने वाले, विदेशी धर्मों में कन्वर्ट होने वाले, ವಿದೇಶ ಕನ್ವರ್ಟ್ ಆಗೋರು, ವಿದೇಶಿ ಧರ್ಮಗಳಿಗೆ ಕನ್ವರ್ಟ್ ಆಗೋರು, या विदेशियों से प्रभावित होने वाले, ಇಲ್ಲಾಂದ್ರೆ ವಿದೇಶಿಗಳಿಗೆ ಪ್ರಭಾವಿತ ಆಗೋರು, ऐसे बच्चों को नहीं सुनाता हूँ। ಅಂತ ಮಕ್ಕಳಿಗೆ ಹೇಳೋದಿಲ್ಲ. किसको सुनाता हूँ? ಯಾರಿಗೆ ಹೇಳ್ತೀನಿ? जो कभी कन्वर्ट नहीं होते। भारतवासी तुम बच्चों को सुनाता हूँ। ಭಾರತವಾಸಿ ಮಕ್ಕಳಾಗಿರುವಂತ ನಿಮಗೆ ಹೇಳ್ತೀನಿ. और ಮತ್ತೆ तुम बच्चों का काम है औरों को सुनाना। ಮಕ್ಕಳಾಗಿರುವಂತ ನಿಮ್ಮ ಕೆಲಸ ಆಗಿದೆ ಬೇರೆಯವ್ರಿಗೆ ಹೇಳೋದು. जो कन्वर्ट हो गए हैं, ಯಾರು ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ, दूसरे धर्म में चले गए हैं, ಬೇರೆ ಧರ್ಮಗಳಿಗೆ ಹೊರಟೋಗ್ಬಿಟ್ಟಿದ್ದಾರೆ, या जो अपने अपने धर्म के सदैव पक्के हैं, कभी कन्वर्ट ಇಲ್ಲಾಂದ್ರೆ ಯಾರು ತನ್ನ ಧರ್ಮದಲ್ಲಿ ಸದಾ ಪಕ್ಕಾ ಆಗಿದ್ದಾರೆ ಎಂದಿಗೂ ಕನ್ವರ್ಟು नहीं होते हैं। ಆಗೋದಿಲ್ಲ. उस सबको सुनाना किसका काम है? ಅವ್ರೆಲ್ಲರಿಗೂ ತಿಳಿಸೋದು ಯಾರ ಕೆಲಸ ಆಗಿದೆ? हम बच्चे। तुम बच्चों का, भारतवासी बच्चों का काम है। ಮಕ್ಕಳಾಗಿರುವಂತ ನಿಮ್ದು ಭಾರತವಾಸಿಗಳದು ಕೆಲಸ ಆಗಿದೆ. परंतु मैं तो अपने बच्चों को ही सुनाता हूँ। ಆದ್ರೆ ನಾನಂತೂ ನನ್ನ ಮಕ್ಕಳಿಗೇನೆ ತಿಳಿಸ್ತೀನಿ. क्या? ಏನು? मैं तो अपने अपने बच्चों को ही सुनाता हूँ। ನಾನಂತೂ ನನ್ನ ಮಕ್ಕಳಿಗೇನೆ ತಿಳಿಸ್ತೀನಿ. इसका मतलब ಇದರ ಅರ್ಥ और सब पराई बच्चे हो गए क्या? ಬಾಕಿ ಎಲ್ರು ಕೂಡ ಬೇರೆಯವರ ಮಕ್ಕಳಾಗ್ಬಿಟ್ರ? धोखा देने, हैं? धोखा देने वाले बच्चे। अपने बच्चे और पराए बच्चे का कहने का मतलब क्या है? ತನ್ನ ಮಕ್ಕಳು ಮತ್ತೆ ಬೇರೆಯವ್ರ ಮಕ್ಕಳು ಅಂತ ಹೇಳಿದ್ರೆ ಇದರ ಅರ್ಥ ಏನು? वो कन्वर्ट होने वाले बच्चे। हाँ, ಯಾರೋ ಏನೋ ಅಂತಿದ್ದಾರೆ ಕನ್ವರ್ಟ್ ಆಗೋ ಮಕ್ಕಳು. ಬಾಬಾ ಹೇಳ್ತಿದಾರೆ ಹೌದು. जो अपनापन आज से अंत तक प्रैक्टिकल में कायम रखे। ಈಗ ಅಪ್ನಾಪ್ ಅಂದ್ರೆ ನನ್ನವರು ಅನ್ನುವಂತ ಆ ಒಂದು ಫೀಲಿಂಗ್ಸ್ ಅನ್ನೋದು ಲಾಸ್ಟ್ ವರೆಗೂ ಅದನ್ನ ಯಾರು ನಿರಂತರವಾಗಿ ಇಟ್ಕೊಂತಾರೋ वो तो अपने ಅವರು ತನ್ನವರು, और दूसरों के प्रभाव में आकर के बच्चा ಮತ್ತೆ ಬೇರೆಯವರ ಪ್ರಭಾವಕ್ಕೆ ಬಂದು ಮಗು नौजवान होने के बाद ನವಯುವಕ ಆದ ನಂತರ बाप का विरोध कर दे, दुश्मन बन जाए, ತಂದೆಗೆ ವಿರೋಧ ಮಾಡ್ಬಿಡೋದು, ಶತ್ರು ಆಗ್ಬಿಡೋದು, और मार काट करने लगे, ಮತ್ತೆ ಕೊಲೆ ಮಾಡೋದು, ಒಡೆಯೋದೆಲ್ಲ ಮಾಡ್ತಾರೆ, तो वो बच्चा बच्चा है ಕತ್ತರಿಸೋದೆಲ್ಲ ಮಾಡ್ತಾರೆ. ಆಗ ಆ ಮಗುನ या और खून की औलाद है? ಇಲ್ಲ ಅಂತ ಹೇಳಿದ್ರೆ ಬೇರೆ ರಕ್ತದ ಸಂತಾನನ हैं?
और कौन होंगे होता है? वो तो और खून की औलाद हो गई। ಅವರು ಬೇರೆ ರಕ್ತಕ್ಕೆ ಸಂತಾನ ಆಗ್ಬಿಟ್ರು. लौकिक दुनिया में होता है स्थूल खून, ಲೌಕಿಕ ಪ್ರಪಂಚದಲ್ಲಿರುತ್ತೆ ಸ್ಥೂಲ ರಕ್ತ. और यहाँ है ಇಲ್ಲಾಗಿದೆ संकल्पों का खून। ಇಲ್ಲಾಗಿದೆ ಸಂಕಲ್ಪಗಳ ರಕ್ತ. संकल्पों का खून अगर ಸಂಕಲ್ಪಗಳ ರಕ್ತದಲ್ಲಿ ಒಂದ್ ವೇಳೆ विपरीत बह रहा होगा ವಿಪರೀತವಾಗಿ ಹರಿತಾ ಇದೆ ಅಂದ್ರೆ तो उसको विपरीत बुद्धि कहे, ಆಗ ಅವ್ರನ್ನ ವಿಪರೀತ ಬುದ್ಧಿ ಅಂತ ಹೇಳಲಾಗತ್ತಾ, या प्रीति बुद्धि कहे? ಇಲ್ಲ ಅಂದ್ರೆ ಪ್ರೀತ ಬುದ್ಧಿ ಅಂತ ಹೇಳಲಾಗತ್ತಾ? फिर विपरीत बुद्धि कहा जाएगा। ಅವ್ರನ್ನ ವಿಪರೀತ ಬುದ್ಧಿ ಅಂತ ಹೇಳಲಾಗತ್ತೆ. तो मैं तो बच्चों को सुनाता हूँ, ಆದ್ರಿಂದ ನಾನಂತೂ ಮಕ್ಕಳಿಗೆ ತಿಳಿಸ್ತೀನಿ. तुम बच्चों का काम है फिर औरों को सुनाना। ಮಕ್ಕಳಾಗಿರುವಂತ ನಿಮ್ಮ ಕೆಲಸ ಆಗಿದೆ ಇನ್ ಬೇರೆಯವ್ರಿಗೆ ಹೇಳೋದು. इसका क्या मतलब हुआ? ಇದರ ಅರ್ಥ ಏನಾಗಿದೆ? ये जो वार्तालाप चलता है ಇದೇನ್ ವಾರ್ತಾಲಾಪ ನಡೆಯುತ್ತೆ, इसमें प्रश्नोत्तर होते हैं। ಇದರಲ್ಲಿ ಏನ್ ಪ್ರಶ್ನೆ ಉತ್ತರ ಇರುತ್ತೆ. ये प्रश्नों का उत्तर कौन देता है? ಈ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡ್ತಾರೆ? शिव बाप ही देता है। ಶಿವ ತಂದೆನೇ ಕೊಡ್ತಾರೆ. क्यों? ಯಾಕೆ? ये तो मुरली में बोल दिया है। ಯಾಕೆಂದ್ರೆ ಮುರಳಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. बातचीत करते हैं, ये मुरली नहीं है क्या? ಈಗ ಮಾತನಾಡ್ತೀರಾ, ಇದೇನ್ ಮುರಳಿ ಅಲ್ವಾ? बातचीत करना भी मुरली है। ತಂದೆ ಜೊತೆಗೇನ್ ಮಾತನಾಡ್ತಿರೋ ಅಂದ್ರೆ ತಂದೆ ಏನ್ ಮಾತನಾಡ್ತಾರೋ ಅದನ್ನು ಮುರಳಿನೇನೆ. और बाप किससे बात करते हैं? ಮತ್ತೆ ತಂದೆ ಯಾರ ಜೊತೆಗೆ ಮಾತನಾಡ್ತಾರೆ? प्रवेश करने वाले भूत प्रेतों से बात करते हैं, ಪ್ರವೇಶ ಮಾಡುವಂತ ಭೂತ ಪ್ರೇತಗಳ ಜೊತೆಗೆ ಮಾತನಾಡ್ತಾರಾ, या अपने बच्चों से बात करते हैं? ಇಲ್ಲ ಅಂತ ಹೇಳಿದ್ರೆ ತನ್ನ ಮಕ್ಕಳ ಜೊತೆಗೆ ಮಾತನಾಡ್ತಾರ? बाप तो जानते हैं ना ತಂದೆಗಂತೂ ಗೊತ್ತಿದೆ ಅಲ್ವಾ ये कौन सी आत्मा बोल रही है। ಇವರು ಯಾವ ಆತ್ಮ ಹೇಳ್ತಿದ್ದಾರೆ? विधर्मी आत्मा बोल रही है ವಿಧರ್ಮಿ ಆತ್ಮ ಹೇಳ್ತಿದ್ಯಾ, या स्वधर्मी आत्मा बोल रही है? ಇಲ್ಲ ಅಂದ್ರೆ ಸ್ವಧರ್ಮಿ ಆತ್ಮ ಹೇಳ್ತಿದ್ಯಾ? बाप तो पहचानते हैं ना। ತಂದೆ ಅಂತೂ ತಿಳ್ಕೊಂತಾರಲ್ವಾ, ಗುರುತಿಸ್ತಾರಲ್ವಾ? तो बाप तो अपने बच्चों से बात करे। ತಂದೆಗಂತೂ ಗೊತ್ತಿದೆ ಅಲ್ವಾ, ಆದ್ರಿಂದ ತಂದೆ ಅಂತೂ ತನ್ನ ಮಕ್ಕಳ ಜೊತೆಗೇನೆ ಮಾತನಾಡ್ತಾರೆ, बच्चों को ही सुनाता हूँ। ಮಕ್ಕಳಿಗೆನೆ ಹೇಳ್ತಾರೆ. क्रिश्चियन धर्म वाला होगा, ಕ್ರಿಶ್ಚಿಯನ್ ಧರ್ಮದವರಾಗಿದ್ರೆ मेरे से बादशाही नहीं लेनी होगी, ನನ್ನಿಂದ ಆಸ್ತಿ ಅನ್ನೋದು ಪಡ್ಕೋಬಾರ್ದು ಅಂತ ಇದ್ರೆ और न ली होगी, ಮತ್ತೆ ತಗೊಂಡಿಲ್ದಿರ ಇದ್ದಿದ್ರೆ ಅಂದ್ರೆ ತಗೊಂಡಿಲ್ಲ तो मैं उनसे डायरेक्ट बात क्यों करूं? ಅಂದ್ರೆ ತಗೊಂಡಿಲ್ಲ ತಂದೆ ಹತ್ರ, ಅಂತವ್ರ ಜೊತೆಗೆ ನಾನು ಯಾಕೆ ಡೈರೆಕ್ಟ್ ಮಾತಾಡೋದು? माना ಅಂದ್ರೆ मैं किससे बात करूंगा डायरेक्ट? ನಾನು ಯಾರ ಜೊತೆಗೆ ಡೈರೆಕ್ಟ್ ಮಾತನಾಡ್ತೀನಿ? अपने बच्चों से बात करता हूँ। ತನ್ನ ಮಕ್ಕಳ ಜೊತೆಗೆ ಡೈರೆಕ್ಟ್ ಮಾತಾಡ್ತೀನಿ. जो तुम बच्चों को मेहनत करनी है, ಅದು ಮಕ್ಕಳಾಗಿರುವಂತ ನಿಮಗೆ ಶ್ರಮವನ್ನು ಪಡಬೇಕು. क्या ಏನು? और धर्म वालों को कन्विंस करने की ಬೇರೆ ಧರ್ಮದವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕಾಗಿ तुमको मेहनत करनी है। ನಿಮಗೆ ಪರಿಶ್ರಮನ್ ಪಡಬೇಕು. मैं तो अपने बच्चों से बात करता हूँ। ನಾನಂತೂ ತನ್ನ ಮಕ್ಕಳ ಜೊತೆಗೇನೆ ಮಾತನಾಡ್ತೀನಿ. तो जो भी आवे ಆದ್ರಿಂದ ಅವ್ರು ಯಾರು ಬಂದ್ರೇನು उनको बताओ। ಅವ್ರಿಗೆ ಹೇಳಿ. क्या कहा? ಏನಂತ ಹೇಳಿದ್ರು? संदेश तो सबको देना है, ಸಂದೇಶ ಅಂತೂ ಎಲ್ಲರಿಗೂ ಕೊಡಬೇಕು.
चाहे स्वधर्मी हो और चाहे विधर्मी हो। ಈಗ ಅವರು ಸ್ವಧರ್ಮಿ ಆಗಿರ್ಬೋದು, ಇಲ್ಲಾಂದ್ರೆ ವಿಧರ್ಮಿಗಳಾಗಿರ್ಬೋದು. बाप आया हुआ है ये सबको संदेश देना है। ತಂದೆ ಬಂದಿದ್ದಾರೆ ಅನ್ನುವಂಥ ಸಂದೇಶ ಅಂತೂ ಎಲ್ಲರಿಗೂ ಕೊಡಬೇಕು. नई दुनिया की स्थापना करने के लिए आया है, ಹೊಸ ಪ್ರಪಂಚದ ಸ್ಥಾಪನೆ ಮಾಡಕ್ಕಾಗಿ ಬಂದಿದ್ದಾರೆ. पुरानी दुनिया का विनाश होना है। ಹಳೆ ಪ್ರಪಂಚದ ವಿನಾಶ ಆಗ್ಬೇಕಾಗಿದೆ. ये तीन बातों का संदेश तो सबको देना है। ಈ ಮೂರು ಮಾತುಗಳಿಗೆ ಸಂದೇಶ ಅಂತೂ, ಈ ಮೂರು ಮಾತಿನ ಸಂದೇಶ ಅಂತೂ ಎಲ್ಲರಿಗೂ ಕೊಡಬೇಕು. और संदेश लेने के बाद जो फिर तुम्हारे पास आवे, ಮತ್ತೆ ಸಂದೇಶ ಪಡೆದಿದ ನಂತರ ಯಾರು ನಿಮ್ಮ ಹತ್ರ ಬರ್ತಾರೋ उनको फिर समझाना है। ಅವ್ರಿಗೆ ನಂತರ ತಿಳಿಸ್ಬೇಕು. उनको बताओ ಅವ್ರಿಗೆ ಹೇಳಿ कि बेहद के बाप से बेहद का वर्षा मिलता है। ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿ ಸಿಗುತ್ತೆ. बाप सिर्फ कहते हैं मुझे याद करो, ತಂದೆ ಬರೀ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ. इस याद में ही सब कुछ भरा हुआ है। ಈ ನೆನಪಿನಲ್ಲೇನೆ ಎಲ್ಲ ತುಂಬಿದೆ. क्या? ಏನು? भले सब्जेक्ट 4 हैं ಬಲೆ 4 ಸಬ್ಜೆಕ್ಟ್ಗಳಿದೆ ईश्वरीय पढ़ाई के, ಈಶ್ವರ್ಯ ವಿದ್ಯೆದು. परंतु याद का सब्जेक्ट ऐसा मुख्य सब्जेक्ट है ಆದ್ರೆ ನೆನಪಿನ ಸಬ್ಜೆಕ್ಟು ಅಂತ ಮುಖ್ಯ ಸಬ್ಜೆಕ್ಟ್ ಆಗಿದೆ. जिसमें बाकी 3 सब्जेक्ट भी समय हुए हैं। ಇದರಲ್ಲಿ ಬಾಕಿ 3 ಸಬ್ಜೆಕ್ಟುಗಳು ಕೂಡ ಸಮಾವೇಶನೆ ಆಗಿದೆ. अगर याद में कोई पास हो जाता है ಒಂದ್ ವೇಳೆ ಯಾರಾದ್ರೂ ನೆನಪಿನಲ್ಲಿ ಪಾಸ್ ಆಗ್ಬಿಟ್ರು ಅಂದ್ರೆ और 3 सब्जेक्ट में फेल भी हो जाता है ಮತ್ತೆ 3 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಕೂಡ ಆಗ್ಬಿಟ್ರು ಅಂದ್ರೆ तो भी रिजल्ट क्या दिया जाएगा? ಆದ್ರೂ ರಿಸಲ್ಟು ಏನ್ ಕೊಡಲಾಗತ್ತೆ? पास कहा जाएगा। ಪಾಸ್ ಅಂತ ಹೇಳಿ ಹೇಳಲಾಗತ್ತೆ. और 3 सब्जेक्ट में कोई बहुत अच्छे मार्क्स लाता है ಮತ್ತೆ 3 ಸಬ್ಜೆಕ್ಟ್ಗಳಲ್ಲಿ ಈಗ ಒಬ್ರು ಬಹಳ ಒಳ್ಳೆ ಮಾರ್ಕ್ಸ್ ತೆಗಿತಾರೆ, और याद में ಮತ್ತೆ ನೆನಪಿನಲ್ಲಿ फेल हो जाता है। ನೆನಪಿನಲ್ಲಿ ಫೇಲ್ ಆಗ್ಬಿಡ್ತಾರೆ. तो क्या रिजल्ट आएगा? ಆಗೇನ್ ರಿಸಲ್ಟ್ ಬರುತ್ತೆ? फेल ही कहा जाएगा। ಫೇಲ್ ಅಂತಾನೆ ಹೇಳಲಾಗುತ್ತೆ. तो याद में सब कुछ भरा हुआ है। ಆದ್ರಿಂದ ನೆನಪಿನಲ್ಲಿ ಎಲ್ಲ ಸಮಾವೇಶನೆ ಆಗಿದೆ. सेकंड में जीवन मुक्ति का गायन है ना? ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿನ ಗಾಯನ ಇದೆ ಅಲ್ವಾ? 84 का चक्र भी तुम जानते हो। 84 ಜನ್ಮಗಳ ಚಕ್ರ ಬಗ್ಗೆನೂ ನಿಮಗೆ ಗೊತ್ತಿದೆ. और कोई की बुद्धि में 84 का चक्र का राज ಬೇರೆ ಯಾರ ಬುದ್ಧಿಯಲ್ಲಿ ಕೂಡ 84 ಜನ್ಮಗಳ ಚಕ್ರದ ರಹಸ್ಯ आवेगा ही नहीं। क्यों? ಬರೋದೇ ಇಲ್ಲ. ಯಾಕೆ? पूरे 84 जन्म नहीं लेते हैं ना वो लोग। ब्रह्मा की बुद्धि में 84 जन्म के चक्कर का राज नहीं आवेगा। ಬ್ರಹ್ಮನ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರದ ರಹಸ್ಯ ಬರೋದಿಲ್ವಾ? या ब्रह्मा के जो फॉलोअर्स होंगे ಇಲ್ಲಾಂದ್ರೆ ಬ್ರಹ್ಮನ ಫಾಲೋವರ್ಸ್ ಯಾರು ಇರ್ತಾರೋ उनकी बुद्धि में 84 के चक्र का राज नहीं आवेगा। ಅವರ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರದ ರಹಸ್ಯ ಬರೋದಿಲ್ವಾ? क्यों? ಯಾಕೆ? कम जन्म लेते हैं ना वो लोग। तो 84 जन्म लेते हैं। ಅವರು 84 ಜನ್ಮಗಳು ತಗೊಂತಾರೆ. सतयुग आदि से ही आते हैं। ಸತ್ಯುಗದ ಆದಿಯಿಂದನೇ ಬರ್ತಾರೆ. हाँ, त्रेता में 13 जन्म लेते हैं। ಹೌದು, ತ್ರೇತಾದಲ್ಲಿ 13 ಜನ್ಮಗಳು ತಗೊಂತಾರೆ. सतयुग में 8 जन्म लेते हैं। ಸತ್ಯುಗದಲ್ಲಿ 8 ಜನ್ಮಗಳು ತಗೊಂತಾರೆ. जन्म तो पूरे 84 लेते हैं। ಜನ್ಮ ಅಂತೂ ಪೂರ್ತಿ 84 ಜನ್ಮ ತಗೊಂತಾರೆ. भले 84 जन्म लेते हैं, ಬಲೆ 84 ಜನ್ಮಗಳು ತಗೊಂತಾರೆ. परंतु ऑलराउंड पार्ट न बजाने के कारण ಆದ್ರೆ ಆಲ್ರೌಂಡ್ ಪಾರ್ಟ್ ಮಾಡ್ದಿರ ಇರೋ ಕಾರಣದಿಂದ जो ऊंचे से ऊंची युग है ಈಗ ಅತಿ ಉನ್ನತವಾಗಿರುವಂತ ಯುಗ ಏನಿದೆಯೋ कौन सा? ಯಾವುದು? संगम युगी स्वर्ग। ಸಂಗಮಯುಗಿ ಸ್ವರ್ಗ. उसकी प्रारब्ध अपने शरीर से नहीं भोग पाते। ಅದರ ಪ್ರಾರಬ್ಧವನ್ನು ತನ್ನ ಶರೀರದಿಂದ ಭೋಗಿಸ್ಲಿಕ್ಕಾಗೋದಿಲ್ಲ. उनका अपना शरीर होगा नहीं, ಅವ್ರದ್ದು ತನ್ನದೇ ಆಗಿರುವಂತ ಶರೀರ ಇರುತ್ತಾ? नहीं होगा। उनका अपना शरीर नहीं होता है। ಅವ್ರದ್ದು ತನ್ನದೇ ಆಗಿರುವಂತ ಶರೀರ ಇಲ್ಲ.
इसलिए बोला ಆದ್ರಿಂದನೇ ಹೇಳಿದ್ರು कि तुम्हारी याद में ही सब कुछ भरा हुआ है। ನಿಮ್ಮ ನೆನಪಿನಲ್ಲೇನೆ ಎಲ್ಲ ಸಮಾವೇಶನೆ ಆಗಿದೆ. और याद कब आती है? ಮತ್ತೆ ನೆನಪು ಯಾವಾಗ ಬರುತ್ತೆ? अरे पूरी पहचान होगी तो पूरी याद आवेगी। ಅರೆ ಪೂರ್ತಿ ಗುರುತು ಆದ್ ಸಿಕ್ಕಿದ್ರೆ ಆವಾಗ ನೆನಪು ಬರುತ್ತಾ ಪೂರ್ತಿ? या अधूरा पहचाना होगा तो पूरी याद आवेगी। ಇಲ್ಲ ಅಂದ್ರೆ ಅರ್ಧಂಬರ್ಧ ತಿಳ್ಕೊಂಡ್ರಿ ಆಗ ಪೂರ್ತಿ ನೆನಪು ಬರ್ಲಿಕ್ಕೆ ಸಾಧ್ಯನಾ? पूरी पहचान होगी तो पूरा याद आवेगा। ಪೂರ್ತಿ ಗುರ್ತಿದ್ರೆ ಪೂರ್ತಿ ನೆನಪು ಬರುತ್ತೆ. तो तुम्हारी बुद्धि में 84 का चक्र बैठता है। ಆದ್ರಿಂದ ನಿಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರ ಕುತ್ಕೊಳ್ಳುತ್ತೆ. ब्रह्मा या ब्रह्मा के फॉलोअर्स की बुद्धि में ಬ್ರಹ್ಮ ಅಥವಾ ಬ್ರಹ್ಮನ ಫಾಲೋವರ್ಸಿನ ಬುದ್ಧಿಯಲ್ಲಿ 84 जन्म के चक्र का पूरा ज्ञान नहीं बैठता। 84 ಜನ್ಮಗಳ ಚಕ್ರದ ಪೂರ್ತಿ ಜ್ಞಾನ ಕುತ್ಕೊಳ್ಳೋದಿಲ್ಲ. एकदम सृष्टि के आदि का ज्ञान उनकी बुद्धि में बैठ न सके। कौन सा ಪೂರ್ತಿ 84 ಜನ್ಮದ ज्ञान? ಅಂದ್ರೆ ಆದಿಯ ಚಕ್ರದ ಜ್ಞಾನ ಅನ್ನೋದು ಅವರ ಬುದ್ಧಿಯಲ್ಲಿ ಕುತ್ಕೊಳಕ್ ಸಾಧ್ಯ ಇಲ್ಲ. ಯಾವ ಜ್ಞಾನ? उनकी आत्मा में ಅವರ ಆತ್ಮದಲ್ಲಿ श्रेष्ठ इंद्रियों से संतान कैसे पैदा होती है इतना बुद्धि में बैठेगा। ಶ್ರೇಷ್ಠ ಇಂದ್ರಿಯಗಳ ಮೂಲಕ ಸಂತಾನದ ಜನ್ಮ ಹೇಗಾಗುತ್ತೆ ಇಷ್ಟು ಅವರ ಬುದ್ಧಿಯಲ್ಲಿ ಕುತ್ಕೊಳುತ್ತೆ. लेकिन वाइब्रेशन से भी संतान की पैदाइश हो सकती है। ಆದ್ರೆ ವೈಬ್ರೇಷನ್ಸ್ ಮೂಲಕ ಕೂಡ ಸಂತಾನರಿಗೆ ಜನ್ಮ ಕೊಡಬಹುದು. ये उनकी बुद्धि में ಈ ಮಾತು ಅವರ ಬುದ್ಧಿಯಲ್ಲಿ नहीं बैठेगा। ಕುತ್ಕೊಳೋದಿಲ್ಲ. तुम तो 84 के चक्र को जानते हो। ಆದ್ರಿಂದ ನೀವಂತೂ 84 ಜನ್ಮದ ಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ. तुम हो ऑलराउंड पार्टधारी। ನೀವಾಗಿದ್ದೀರಾ ಆಲ್ರೌಂಡ್ ಪಾರ್ಟ್ಧಾರಿಗಳು. तो तुम ही जीवन मुक्ति पाते हो। ಆದ್ರಿಂದ ನೀವೇನೆ ಜೀವನ್ ಮುಕ್ತಿಯನ್ನು ಹೊಂದುತ್ತೀರಾ. माना ಅಂದ್ರೆ ब्रह्मा या ब्रह्मा के फॉलोअर्स जीवन मुक्ति नहीं पाते। ಬ್ರಹ್ಮ ಅಥವಾ ಬ್ರಹ್ಮನ ಫಾಲೋವರ್ಸು ಜೀವನ್ ಮುಕ್ತಿಯನ್ನು ಹೊಂದೋದಿಲ್ವಾ? जीवन में रह करके उनको मुक्ति नहीं मिलती। ಜೀವನದಲ್ಲಿದ್ದು ಅವ್ರಿಗೆ ಮುಕ್ತಿ ಸಿಗೋದಿಲ್ವಾ? उनकी आत्मा जीवन में रहते ಅವರ ಆತ್ಮ ಜೀವನದಲ್ಲಿದ್ದು ಇದ್ದಂಗೆ जीव शरीर में रहते रहते ಜೀವ ಶರೀರದಲ್ಲಿ ಇದ್ದಂಗೆನೆ दुख दर्दों से मुक्त होकर नहीं रहते। ದುಃಖ ಮತ್ತು ನೋವುಗಳಿಂದ ಮುಕ್ತಿಯನ್ನ ಅನುಭವ ಮಾಡೋದಿಲ್ವಾ? नहीं रहते।